ಏನೋ ಹೊಗೆ ಹಾಕಿತ್ತಲ್ಲಿ ತೋಟದಲ್ಲಿ. ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ಕಂಟಿನ್ಯೂ ಲಾಗ್ ಆಗಿರುತ್ತೆ. ನಾವು ಊರಿಗೆ ಪೀರ್ಲಪ್ಪ ಅದೇ ಮೊಹರಂ ಹಬ್ಬಕ್ಕೆ ಹೋಗಿದ್ವಲ್ಲ, ಸೊ ಅವತ್ತು ಮಾರನೇ ದಿನ ಇವರು ಮಟನ್ನು ಚಿಕನ್ನು ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು. ನನ್ನ ಮಗನಿಗೂ ಕೂಡ ಸ್ಕೂಲು ಹಾಲಿಡೇ ಇತ್ತಲ್ಲ, ಇನ್ನೇನು ಸ್ಯಾಟರ್ಡೇ ಸಂಡೇ ಮತ್ತು ಫ್ರೈಡೇ ಬೇರೆ ಹಾಲಿಡೇ ಎಲ್ಲ ಇತ್ತಲ್ಲ, 3 ಡೇಸ್ ಕಂಟಿನ್ಯೂಸ್ಸಾಗೆ ರಜಾ ಇದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅಲ್ಲೇ ಉಳ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು. ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು 3 ಡೇಸ್ ಇದೆ ಅಂತ. ಸೊ ಅವತ್ತು ಮಾರನೇ ದಿನ ಹಿಂದಿನ ದಿನವೇ ಅಲ್ಲಿ ಎಲ್ಲ ಕೆಂಡ ಎಲ್ಲ ತುಳಿದು ಹಬ್ಬ ಎಲ್ಲ ಮುಗಿಸಿದ್ರು. ಅವತ್ತು ಚಿಕನ್ನು ಮಟನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲರೂ ರೆಡಿ ಮಾಡ್ಕೊಳ್ಳೋಣ. 10:30ಗೆ ಕರೆಂಟ್ ಹೋಗುತ್ತೆ, ಅಷ್ಟರಲ್ಲಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಇವರು ತೆಂಗಿನಕಾಯಿ ತುರ್ದು ಕೊಡ್ತಾಯಿದ್ರು. ನಾನು ನಮ್ಮ ಅತ್ತೆ ಇಬ್ಬರೂ ಬೆಳ್ಳುಳ್ಳಿ ಸುಲ್ ಕೊಡ್ತಾಯಿದ್ವಿ. ಅಕ್ಕ ಎಲ್ಲ ಅದಕ್ಕೆ ಏನೇನು ಎಷ್ಟೆಷ್ಟು ಮಸಾಲೆ ಬೇಕು ಅಂತ ಹೇಳ್ಬಿಟ್ಟು ಕವಿತಕ್ಕನೇ ಅಡುಗೆ ಎಲ್ಲ ಮಾಡೋದು. ಅವರು ತುಂಬ ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಇದು ಮೇಕೆದು ಬ್ಲೆಡ್ಡು. ಇದು ಫ್ರೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಕವಿತಕ್ಕ ಅವರೇ ಹೇಳ್ಕೊಟ್ಟಿದ್ದು, ನಮಗೆ ಮಾತ್ರ ಗೊತ್ತಿಲ್ಲ. ಸೊ ಒಂದು ಬಾಣಲಿಲಿ ಎಣ್ಣೆ ಹಾಕಿದ್ಮೇಲೆ ಇದು ಫಸ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕಂತೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಅದ್ರ ಜೊತೆಗೆ ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಆಮೇಲೆ ಟೊಮೊಟೊ ಹಾಕ್ಕೊಳೋದಂತೆ. ಸೊ ನನಗೆ ಗೊತ್ತಿಲ್ಲ, ನಾನು ಎಂದೂ ಮಾಡೇ ಇಲ್ಲ ಈ ಬ್ಲೆಡ್ ಫ್ರೈ ಎಲ್ಲ. ಏನೋ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಬಿಟ್ಟರೆ ನಾವು ಇನ್ನೇನು ಜಾಸ್ತಿ ಮಾಡಲ್ಲ. ಯಾಕೆಂದರೆ ನನ್ನ ಮಗ ಏನು ಮಾಡಿದ್ರು ತಿನ್ನಲ್ಲ, ಅವನಿಗೆ ತಿಳಿ ಸಾಂಬಾರು ಅನ್ನ ಇಷ್ಟ. ಸೊ ಅದಕ್ಕೆ ನನಗೂ ಕೂಡ ಏನು ಬರೋದಿಲ್ಲ, ನಾನೇನು ತಿನ್ನಲ್ಲ. ಸೊ ಅದಕ್ಕೆ ನೆಕ್ಸ್ಟು ನೋಡಿ ಈರುಳ್ಳಿ ಹಾಕಿ ಸ್ವಲ್ಪ ಅದು ಫ್ರೈ ಆಗಿದ ತಕ್ಷಣ ಟೊಮೊಟೊ ಹಾಕಿದ್ರು. ಅದು ಟೊಮೊಟೊ ಎಲ್ಲ ಫ್ರೈ ಅಂದರೆ ಎಲ್ಲ ಸಾಫ್ಟ್ ಆಗಬೇಕಂತೆ. ಅದು ಉಪ್ಪು ಹಾಕ್ಬಿಟ್ಟು ಅಕ್ಕ ಬೇಯಿಸ್ಕೊತಿದ್ದಾರೆ. ಇದಿಷ್ಟೇ. ಅದು ಟೊಮೊಟೊ ಒಂದು ಸಾಫ್ಟ್ ಆಗಿದ ತಕ್ಷಣ ಇದು ನೋಡಿ ಇದು ಬ್ಲೆಡ್ ಎಲ್ಲ ಈ ಥರ ಎಲ್ಲ ಹಿಂಗೆ ಕಿವುಚ್ಬೇಕಂತೆ. ಅಂದರೆ ಅದೆಲ್ಲ ಗಂಟೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ ಅದೆಲ್ಲ ಗಂಟೆಲ್ಲ ಅದೆಲ್ಲ ಕಿವುಚ್ಬಿಟ್ಟು ಅದು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ಫ್ರೈ ಆಗಿರುತ್ತಲ್ಲ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸ್ಬೇಕು. ಆಮೇಲೆ ನೆಕ್ಸ್ಟು ಇದು ತೆಂಗಿನಕಾಯಿ ತುರಿ, ಇದು 1.5 ಏನೋ ತೆಂಗಿನಕಾಯಿ ಹಾಕಿರೋದು. ಅದು ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತಂತೆ. ಸೊ ಕವಿತಕ್ಕ ಎಲ್ಲ ಹೇಳ್ತಿದ್ರು. ಇದು ಬಿಡ್ದಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಕ್ಕ ಬಿಡ್ದಂಗೆ ಅದನ್ನು ತಿರುಗಿಸ್ಕೊತಾ ಇದ್ದಾರೆ. ಸ್ವಲ್ಪ ಹೊತ್ತು ಬಿಡಬಾರ್ದಂತೆ, ತಳ ಹತ್ತಿದ್ರೆ ಮತ್ತು ಅದೇ ಸ್ಮೆಲ್ ಬರುತ್ತೆ ಅನ್ನೋ ಥರ ಅದನ್ನು ತಿರುಗಿಸ್ತಾ ಮಾಡ್ತಾಯಿದ್ದಾರೆ. ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಊಟ ಮಾಡಿದ್ರೆಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಿದ್ರು. ನೋಡಿ ಇದಾಗಿದ ತಕ್ಷಣ ಇವಾಗ ಒಂದು ಮಟನ್ ಮಸಾಲ ಮತ್ತು 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ರು ಅಷ್ಟೇ, ಇನ್ನು ಬೇರೆ ಏನೂ ಹಾಕೇ ಇಲ್ಲ ಇದಕ್ಕೆ. ಇಷ್ಟೇ, ತುಂಬ ಸಿಂಪಲ್ ಅಂದ್ಕೊಂಡೆ ನಾನು. ಇಷ್ಟೊಂದು ಈಸಿನ ನಾವೇ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮನೆಗೆ ಇಲ್ಲೇನು ಸಿಗಲ್ವಲ್ಲ, ನಾವು ತರಲ್ಲ. ಊರ ಕಡೆ ಹೋದರೆ ಮಿಸ್ ಮಾಡಲ್ಲ, ಇನ್ನೇನು ಕವಿತಕ್ಕವ್ರ ಮನೆಗೆ ಮಾಡೇ ಮಾಡ್ತಾರೆ ಯಾವಾಗ್ಲೂ. ಇದು ನೋಡಿ ಅದೇ ಮಟನ್ ಮಸಾಲ 1 ಫುಲ್ಲು ಮತ್ತು 1 ಸ್ಪೂನ್ ಅಷ್ಟೇ ಧನಿಯಾ ಪೌಡ್ರು ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕಿದ್ದು, ಬೇರೆ ಏನೂ ಹಾಕೇ ಇಲ್ಲ. ಇಷ್ಟು ಹಾಕಿ ಚೆನ್ನಾಗೆ ಅದನ್ನು ಫ್ರೈ ಅಂದರೆ ಅದು ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ, ಅದು ಸ್ಮೆಲ್ಲೆಲ್ಲ ಹೋಗಿದ ತಕ್ಷಣ ಇಳಿಸೋದಷ್ಟೇ. ಇದೇ ನೋಡಿ, ಇದೆ ಲಾಸ್ಟ್ ಫೈನಲ್ಲಾಗೆ ಇಳಿಸಿದ್ರು. ಇಲ್ಲಿ ಹೊರಗಡೆ ಮುಖ ಹೋಗೋ ಅಂತ ಹೇಳ್ಬಿಟ್ಟು ನನ್ನ ಮಗನ ಕಳಿಸಿದ್ರೆ ಇವನು ನೋಡಿ ಅದರಲ್ಲೆಲ್ಲ ಕೊಚ್ಚಲೆಲ್ಲ ಬಾಲೋಗಿದೆ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಕೂತ್ಕೊಂಡಿದ್ದಾನೆ ಇವನು. ಅಲ್ಲಿ ಹುಣಸೆ ಮರ ಎಲ್ಲ ಇದು ಎಲ್ಲ ಅರ್ಚನಾರ್ ಮನೆ ಪಕ್ಕನೇ ಇದು. ಇಲ್ಲಿ ಅದೇ 2 ಮೇಕೆ ಎಲ್ಲ ಕಡಿತಾ ಇದ್ದಾರೆ. ಅಲ್ಲಿ ಬೇಕಾಗಿರೋರೆಲ್ಲ ಬಂದು ಅಮೌಂಟ್ ಕೊಟ್ಟು ತೊಗೊಂಡೋಗ್ತಿದ್ದಾರೆ. ಅರ್ಚನಾರ್ ಕೂಡ 4 kgಗೆ ಹೇಳಿದರು. ಅಂದರೆ ನಾವು ಮತ್ತು ಇನ್ನೊಬ್ಬರು ಅವರು ಅರ್ಚನಾರು ಚಿಕ್ಕಪ್ಪ ಇಷ್ಟೇ ಇಬ್ಬರೇ ನೆಂಟರು ಕೂಡ ಇದ್ದಿದ್ದು. ಸೊ ಅದಕ್ಕೆ 4 kg ಸಾಕಾಗುತ್ತೆ ಅಂತೇಳಿ ಹಂಗೂ 5 kg ಅವರು ಚಿಕನ್ ಕೂಡ ತೊಗೊಂಡು ಬಂದಿದ್ದರು. ಮತ್ತು ಬ್ಲೆಡ್ ಎಲ್ಲ ಫ್ರೈ ಮಾಡಿದ್ರಲ್ಲ, ಅದು ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಇದು ಮಾಡಿದ್ರು. ಸೊ ನೋಡಿ ತಿಂತಾ ಇದ್ದಾರೆ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗ ಹೇಳ್ತಿದ್ದಾನೆ.
ನನಗೆ ಒಬ್ಬಟ್ಟು ಸಾರು, ಇದು ಕಾಳು ಗೊಜ್ಜು ಎಲ್ಲ ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಮಾಡಿದರು ಅದು. ಮತ್ತು ಇದು ನಾಟಿ ಮೊಟ್ಟೆ ಇತ್ತಂತೆ, ಸೊ ಅದಕ್ಕೆ ನನಗೆ ಅಂತಲೇ ಅರ್ಚನಾ ಪಾಪ ಫ್ರೈ ಮಾಡಿಕೊಟ್ಟಿದ್ಲು. ತುಂಬ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಹಾಗೆ ತೋಟ ಎಲ್ಲ ಓಡಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡು ತೋಟದ ಹತ್ರ ಹೋಗಿ ಅಲ್ಲೆಲ್ಲ ಓಡಾಡಿಸ್ಕೊಂಬಂದೆ. ಅವ್ರಿಗೆ ಆಗಲೇ ಬೇಜಾರಾಯಿತು ಅಂತೇಳಿ ಮತ್ತೆ ರಿಟರ್ನು ಮನೆಗೆ ಬಂದು ಅಲ್ಲೇ ಮನೆಯಿಂದನೇ ಅಣ್ಣೆ ಸೊಪ್ಪು ಕುಯ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅತ್ತೆ ಅರ್ಚನಾ 3 ಜನ ಹೋದ್ವಿ. ಅಲ್ಲೋ ಹೋಗ್ತಾ ನೋಡಿದ್ರೆ ಅಲ್ಲಿ ಒಂದು ಚೇಳೇನೋ ಸತ್ತೋಗಿತ್ತು. ಅದು ನೋಡಿ ಮತ್ತೆ ಅಲ್ಲಿ ಯಾರೋ ಹೇಳಿದ್ರು ಇಲ್ಲಿಲ್ಲ, ಅಂದರೆ ಅಣ್ಣೆ ಸೊಪ್ಪು ಇಲ್ಲಿ ಇಲ್ಲ ಈ ಕಡೆ ಎಲ್ಲ, ಹೊಲ ಎಲ್ಲ ಉತ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ನಮ್ಮ ನಾದಿನಿ ಅಷ್ಟೊತ್ತಿಗೆ ಕಾಲ್ ಮಾಡಿ ಅರ್ಚನಂಗೆ ಕಾಫಿನೋ ಅಥವಾ ಟೀನೋ ಮಾಡಿಕೊಂಡು ನೀರು ತೊಗೊಂಡು ಬಾ ಅಂತ ಹೇಳಿದ್ಲು. ಅವರು ಕುರಿ ಮೇಯಿಸೋದಕ್ಕೆ ಬೆಳಗ್ಗೆ 9:30ಗೆ ಹೋಗಿದ್ರು. ವಿಕಾಸನು ನಮ್ಮ ನಾದಿನಿ ಮತ್ತು ನನ್ನ ಮಗ ಅವರು ಎಲ್ಲ ಹೋಗಿದ್ದಾರೆ. ಯೋಗೀಶ ಬಂದುಬಿಟ್ಟು ಕರ್ಕೊಂಡೋಗಿ ನನ್ನ ಮಗನ ನಮ್ಮ ನಾದಿನಿ ಹತ್ರನೇ ಬಿಟ್ಟಿದ್ದಾನೆ. ಅವರೆಲ್ಲ ಕಾಲ್ ಮಾಡೋರು ನೀರು ತೊಗೊಂಡು ಬಾ ಅಂತೇಳಿ. ಅದಕ್ಕೆ ಅರ್ಚನಾ ಅತ್ತೆ ನೀನು ಕೂತ್ಕೋ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ ಗಾಡೀಲಿ. ಜೋಳ ಅಷ್ಟೇ ಎದುರಿಸ್ತೇನೆ. ಎಳ್ನೀರು ತಿಂತವ್ರಲ್ಲ ಚೆನ್ನಾಗಿ ಕಾಯ ಈಗ ಇಲ್ಲೇ ಅವ್ರಿ ನಂದನ ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಏನ ನೀನು ಸಿನಿಮಾ ಎಲ್ಗಪ್ಪ ಯಾಕೆ ಹಂಗ್ ಬೈತಿದ್ಯಾ ಹುಡುಗರ್ನ? ಅಜ್ಜಿ ಏನ್ ಮಾಡೋದಮ್ಮ? ಸ್ಲೀಪಿಂಗ್ ಮಕ್ಕಳ ಐತೆ ಕಾಕಾಯಿಗೆ ಫುಲ್ ಕೆಲಸ ಮಾಡೋದಕ್ಕೆ ಏನು ಹೊಗೆ ಹಾಕಿತ್ತಲ್ಲಿ ತೋಟದಲ್ಲಿ ಮಾಡಿದ್ರ ನಿಮ್ಮ ಅಮ್ಮರು? ಇಲ್ಲ ಕುಡಿ ಬಾರ ವಿಕಾಸ ನೀನು. ಮಧ್ಯಾಹ್ನ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಹುಡುಗರನ್ನೆಲ್ಲ ಮನೆ ಕರ್ಕೊಂಡು ಹೋಗಿ ಅಕ್ಕ ನಾವಿನ್ನ ಲೇಟ್ ಆಗುತ್ತೆ ಬರೋದು ಅಂತ ಹೇಳ್ಬಿಟ್ಟು ನಮ್ಮ ನಾದಿನಿನು ವಿಕಾಸ ಇಬ್ಬರೇ ಹೋದರು ಮೇಕೆ ಕುರಿ ಮೇಯಿಸೋದಕ್ಕೆ. ನಾನು ನನ್ನ ಮಗನೂ ಅರ್ಚನಾ ಗಾಡೀಲಿ ಹೋಗ್ರಮ್ಮ ನಂಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನೂ ಕಳಿಸಿ ನಾನು ಮತ್ತು ಹೇಮ ನಡ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟು ಅಕ್ಕ ಇವರು ಸೀನಣ್ಣನ ಹೆಂಡ್ತಿ ರಾಧಕ್ಕ ಅಂತ ಹೇಳ್ಬಿಟ್ಟು ಅವರು ಕಾಲ್ ಮಾಡಿ ಕರೆದ್ರು, ಇಲ್ಲಿ ಎಣ್ಣೆ ಸೊಪ್ಪಿದೆ ಕಿತ್ಕೊಂಡು ಹೋಗಿರಂತೆ ಬನ್ನಿ ಅಂತ. ಇದು ಕೂಡ ಅರ್ಚನಾ ಅವರು ಹತ್ರನೇ ಮನೆ ಹತ್ರನೇ ಇರೋದು ಹೊಲ ಎಲ್ಲ. ಸೊ ನಾವು ಕೂಡ ಅಲ್ಲಿಗೆ ಅಕ್ಕಂಗೆ ಹಂಗೆ ನೀರು ಬೇಕಿತ್ತಂತೆ ಕೊಟ್ಟು ಹಾಗೆ ಮಾತಾಡಿಸ್ಕೊಂಡು ಹಾಗೆ ಎಣ್ಣೆ ಸೊಪ್ಪು ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಎಣ್ಣೆ ಸೊಪ್ಪು ಪರವಾಗಿಲ್ಲ, ಅಲ್ಲೊಂದಿತ್ತು ಸಿಕ್ತು, ಸ್ವಲ್ಪ ಸ್ವಲ್ಪ ಜಾಸ್ತಿ ವಯಸ್ಸಾಗಿದ್ರು ಅರ್ಚುಮನೆಗೆ ಜಾಸ್ತಿ 200 ವರ್ಷ ಕೋಟಿ ಆಯ್ತು. ಅವ ತಕ್ಕ ಬದುಕಿತ್ತು. ಕುಯ್ಕ ಸೊಪ್ಪು ಕುಯ್ಕ. ಎಲ್ಲೇ ನೋಡಿಲ್ಲ ಎಷ್ಟೊಂದು ಆಗೈತಿ ಹೇಳೋದೆಲ್ಲ ನೋಡಿ. ಗುಡ್. ಮಾಕಿಳಿಮ್ಮ ಯಾಕೆ ಮಂಗಾರ? ಮಾಕಿಳಿಮ್ಮ ಬರಬಾರ್ದು, ಮಾಕೆ ಮಾವತ್ತು. ಅಂಡೆ ಸೊಪ್ಪು. ಅಂಡೆ ಎಲ್ಲ ಅಂಡೆ ಸೊಪ್ಪು. ಶಬಾಷ್ ಮಗ್ನೆ. ನೋಡಕ್ಕ ಅಂಡೆ ಸೊಪ್ಪು ಇಲ್ಲ ನೋಡ. ಏನೇನು ಅಂಡೆ? ಅಂಡೆ ಸೊಪ್ಪು ಅಲ್ಲಮ್ಮ, ಅಣ್ಣೆ ಸೊಪ್ಪು. ರಾತ್ರಿ ಬಂದಿದ್ರೆ ರಾತ್ರಿಯಿಂದ ಮಧ್ಯಾಹ್ನ ತನಕ ನಮ್ಮ ಜೊತೆಗಿದ್ಲು ಬಿಡೆ. ಅದು ಹಂಗ್ ಬಲ್ತಿರೋದ್ರಾಗ ಬಿಡಿಸ್ಕೋಬೇಡ ಬಿಡೆ, ಯೋಗಣ ಬಂದ್ಬಿಟ್ಟು ಚೆನ್ನಾಗಿರಲ್ಲ. ಎಲ್ಲ ಹಿಂಗೆ ಎಲ್ಲ ಎಷ್ಟು ಕೂದೈತೆ? ಇನ್ನೊಂದು ಸ್ವಲ್ಪ ಆದರೆ ಆಯ್ತಲ್ಲ.
ಸೊಪ್ಪು ಇಲ್ಲ ಅಂತ ತಿಳ್ಕೊತಾ ಇದ್ವಿ, ಅಂದರೆ ಇನ್ನು ತುಂಬ ಚಿಕ್ಕ ಚಿಕ್ಕದು ಅಂತ ಹೇಳ್ಬಿಟ್ಟು ಫೈನಲಿ ಪರವಾಗಿಲ್ಲ, ಒಂದು ಟೈಮ್ಗೆ ಆಗಷ್ಟು ಸೊಪ್ಪು ಸಿಕ್ತು. ಎಲ್ಲರೂ ಕುಯ್ಕೊಂಡ್ವಿ, ನನ್ನ ಮಗನೂ ಕುಯ್ಕೊಟ್ಟ, ಆಮೇಲೆ ಹೇಮಾ ಮತ್ತು ಇನ್ನು ರಾಧಕ್ಕ, ಅರ್ಚನಾ ಎಲ್ಲರೂ ಸೇರಿಕೊಂಡು ಸ್ವಲ್ಪ ಆಗಷ್ಟು ಕುಯ್ಕೊಂಡ್ವಿ. ಚೆನ್ನಾಗಿತ್ತು. ಇನ್ನು ಎಳೆ ಸೊಪ್ಪು, ಇನ್ನು ಅಂದರೆ ಉತ್ತಿದ್ರಲ್ಲ ಅದರೊಳಗಡೆ ಮತ್ತೆ ಎಲ್ಲ ಕಳೆ ಎಲ್ಲ ಬೆಳ್ಕೊಂಡು ಇತ್ತು, ಅದ್ರ ಮಧ್ಯೆ ಇತ್ತು. ಸೊ ಫೈನಲಿ ನಾವು ಕೂಡ ಎಣ್ಣೆ ಸೊಪ್ಪೆಲ್ಲ ಕುಯ್ಕೊಂಡು ಮನೆ ಕಡೆ ಹೊರಟ್ವಿ. ಆಲ್ರೆಡಿ ಸಂಜೆ ಆಗ್ತಾ ಬರ್ತಿತ್ತು, ಆಗಲೇ 5 ಗಂಟೆ ಆಗಿತ್ತು. ಸೊ ಮೋಡ ಬೇರೆ ಸ್ವಲ್ಪ ಆಗಿತ್ತು, ಮಳೆ ಬರೋ ಥರ ಇತ್ತು. ಸರ್ ಮತ್ತು ಹುಡುಗರಿಗೆ ಛತ್ರಿ ಏನು ತೊಗೊಂಡೋಗಿಲ್ಲ, ಮತ್ತು ಯಾಕೆ ನೆನ್ಕೊಂಡು ಮಳೇಲಿ ಅಂತೇಳಿ ಮನೆ ಕಡೆ ಬರ್ತಾಯಿದ್ದೀವಿ ಎಲ್ರೂ. ಏನಕ್ಕದು ವಿಡಿಯೋ ಮಾಡಕ್ಕೆ ಬಾತ ಬೇಡ ಬಾ ಮನೆ ಕೇಳೋಣ. ಏ ಬೇಡ. ಆಲ್ರೆಡಿ ಸಂಜೆ 6 ಗಂಟೆ ಆಯಿತು. ಅರ್ಚನಾ ಹಾಲು ಕರೆದ್ಬಿಟ್ಟು ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಲು ಕರ್ಕೊತಾ ಇದ್ಲು. ಮತ್ತು ಪಕ್ಕದಲ್ಲಿ, ಮನೆ ಪಕ್ಕದಲ್ಲೇ ಇದು ಹಾವು ಪೊರೆ ಬಿಟ್ಬಿಟ್ಟಿತ್ತು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿ ಎಲ್ಲ ನೋಡ್ಕೊಂಬಂದ್ವಿ. ಅದು ನೋಡಿ ಭಯ ಆಯಿತು. ಮನೆ ಗೋಡೆಯಲ್ಲಿ ಸಂದಲ್ಲಿ ಬಿಟ್ಬಿಟ್ಟಿತ್ತು. ಸೊ ಓಕೆ ಅಂತ ಹೇಳ್ಬಿಟ್ಟು ಅವತ್ತು, ಇದು ನೆಕ್ಸ್ಟ್ ಡೇದು, ಇದು ಅರ್ಚನಾರ ಮನೇಲಿ ವಾರ ಅವತ್ತು. ಸೊ ಬೆಳಗ್ಗೆನೇ ಅವರು ಪಾಪ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಅಂದರೆ ಒರೆಸ್ತಾ ಇದ್ದಾರೆ. ಅದು ಅವ್ರ ಮನೆ ದೇವ್ರ ವಾರ ಅವತ್ತು, ಬೇಗ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದಿದ್ದಾರೆ. ನಾವು ಫೋನ್ ಮಾಡಿ ಕರೆದಿದ್ವಿ, ಬನ್ನಿರಿ ಕರ್ಕೊಂಡೋಗಿವಂತೆ ನಮಗೆ ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅವರು ತುಮಕೂರು ಬಿಟ್ಟಾಗ 6 ಗಂಟೆ ಆಗಿತ್ತು, ಅಲ್ಲಿಗೆ 7:45ಗೆಲ್ಲ ಆಲ್ರೆಡಿ ಮನೇಲಿದ್ದರು. ಸೊ ಬೇಗ ಬಂದಿದ್ದಾರೆ. ಬೇಡ ಬೇಡ ನೆನ್ನೆ ಹಿಂದಿನ ದಿನ ಚಿಕನ್ ಮಾಡೋರೆ, ಮತ್ತು ನಮ್ಮ ಮನೆಯವ್ರು ಬಂದರು ಅಂತ ಹೇಳ್ಬಿಟ್ಟು ಆಗಲೇ ಚಿಕನ್ ಮಾಡಬೇಕು ಅಂತ ಹೇಳಿ ಮಾತಾಡ್ತಿದ್ರು. ನಾವು ಬೇಡ ಬೇಡ ಅಂತೆಲ್ಲ ಹೇಳಿದ್ವಿ. ಮತ್ತು ಅದೇ ಇತ್ತು ಇನ್ನು ಹಿಂದಿನ ದಿನದ್ದೇ ಚಿಕನ್ನು, ಅದನ್ನೇ ತಿಂತೀನಿ ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಹೇಳ್ತಾಯಿದ್ರು. ಸೊ ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಒಂದ್ಸಲಿ ತೋಟ ಎಲ್ಲ ರೌಂಡ್ ಮಾಡೋದು, ಅವ್ರಿಗೆ ರೌಂಡ್ ಹಾಕೋದಂದರೆ ತುಂಬ ಇಷ್ಟ. ಸೊ ನನಗೆ ಹಲಸಿನ ಹಣ್ಣು ಈ ಸಲ ನಾನು ಜಾಸ್ತಿ ತಿಂದೇ ಇಲ್ಲ, ಇಷ್ಟ ನನಗೆ ಹಲಸಿನ ಹಣ್ಣು ಅಂದರೆ ಸ್ವಲ್ಪ ಇಷ್ಟ. ಸೊ ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದು ಹಣ್ಣೇ ಆಗಿರಲಿಲ್ಲ. ಒಂದು 3 ಡೇಸ್ ಇಟ್ಟರೆ ಹಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ವಿಕಾಸ್ ಅದನ್ನು ಕಿತ್ತು ಸೈಡ್ಗೆ ಹಾಕಿದ್ದಾನೆ. ನಿಜಪ್ಪ ಕುರಿ ಅಡಕ್ಕೆ ತಣ್ಣಗಿದ್ದು ಏನದು? ಬೆಳಗ್ಗೆ 8:30 ಆಗಿದೆ. ಬಿಸಿಲೆಲ್ಲ ತುಂಬ ಚೆನ್ನಾಗಿತ್ತು ಬೆಳಗ್ಗೆನೇ. ಸೊ ನಾನು ಈಜಾಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀರಲ್ಲೆಲ್ಲ ನನ್ನ ಮಗ ಆಲ್ರೆಡಿ ಅಳ್ತಿದ್ದ. ಅದಕ್ಕೆ ಸರಿ ಆಯಿತು, ನೀರು ಬೇರೆ ಬೆಚ್ಚಗೆ ಬರ್ತಿತ್ತು. ಸೊ ಏನು ಚಳಿ ಆಗ್ತಿರ್ಲಿಲ್ಲ. ಸೊ ಸರಿ ಆಯ್ತು ಆಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ನೋಡಿ ಯಾವ ಥರ ಆಡ್ತಿದ್ದಾನೆ ಅಂತ. ಸಖತ್ತು ತೀಟೆ ಅಂದರೆ ತೀಟೆ. ಒಂದೊಂದು ಸಲ ಅವನು ಬೇಜಾರಾದರೆ ಬೇಜಾರಾಗುತ್ತೆ, ಈ ಥರ ಖುಷಿ ಆದರೆ ಖುಷಿ ಆಗುತ್ತೆ. ನಾವು ಬೈದ್ಬಿಟ್ಟು ಮಕ್ಕಳನ್ನ ಯಾಕಾದರೂ ಬೈತೀವೋ ಅನ್ನೋ ಥರ ನನಗೂ ನಿಜವಾಗ್ಲೂ ಬೇಜಾರಾಗುತ್ತೆ. ಕೋಪ ಬಂದಾಗ ನಾನು ಕೂಡ ಬೈಯೋದು ಉಂಟು, ಹೊಡೆಯೋದು ಉಂಟು. ಸೊ ಹಂಗೆ ಫೀಲ್ ಮಾಡ್ಕೊಳೋದು ಉಂಟು. ಟಿ ವಿ ಮತ್ತು ಫೋನಲ್ಲೆಲ್ಲ ನೋಡಿಬಿಟ್ಟಿದ್ದಾನೆ. ಆ ಮಣ್ಣು ಎತ್ಕೊಂಡು ಅದನ್ನು ಹಿಂಗೆ ನೀರಲ್ಲಿ ಹಿಡಿದು ಹಿಂಗೆ ಸೋಸಿದ್ರೆ ಏನೋ ಬಂಗಾರ ಸಿಗುತ್ತೆ ಅಂತ. ಸೊ ಅದು ಅಮ್ಮ ಬಂಗಾರ ಸಿಗುತ್ತೆ ಅಂತ ಹೇಳಿ ಆ ಥರ ಎಲ್ಲ ಮಾಡ್ತಿದ್ದಾನೆ. ಸಿಗೋದಿಲ್ಲ ಅಂತ ಹೇಳಿದ್ರು ಕೇಳಲ್ಲ ಅವನು ಆ ಥರ. ನನ್ನ ಮಗಂಗೆ ಈ ಥರ ಆಟ ಎಲ್ಲ ಅಂದರೆ ಈಜಾಡೋದು, ಈ ಥರ ಹಳ್ಳಿ ಕೆಲಸ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾನೋ ನಮ್ಗೆ ಅದು ಭಾಳ ಖುಷಿ ಆಗುತ್ತೆ. ಅವನು ರಜದಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ನೀಟಾಗಿ ನೋಡ್ಕೊಂಡು ಕಲ್ತ್ಕೊಂಬಂದ್ಬಿಟ್ಟಿದ್ದಾನೆ. ಇಲ್ಲಿಗೆ ಹೋದರೆ ಅವನಿಗೆ ಬರೋದಕ್ಕೆ ಇಷ್ಟನೇ ಆಗಲ್ಲ, ಮೇಕೆ ಮೇಯಿಸ್ಬೇಕು ಅಂತಾನೆ, ಆ ಥರ ಎಲ್ಲ ಆಟ ಮಾಡ್ತಿರ್ತಾನೆ. ಮತ್ತು ಅವನು ಒಳಗಡೆನೇ ಬರಲ್ಲ, ಯಾವಾಗಲೂ ಕುರಿ ಏಟಿಲೇ ಇರ್ತಾನೆ. ಅದು ಕಸ ಹೊಡಿಯೋದು ನೋಡಿ, ಮೇಕೆ ಮರಿಯೆಲ್ಲ ಎತ್ಕೊಂಡು ಹೋಗೋದು, ಅವಕ್ಕೆ ಮೇವು ಹಾಕೋದು, ಅವಕ್ಕೆ ನೀರಿಕ್ಕೋದು, ಏನೇನೋ ಮಾಡ್ತಿರ್ತಾನೆ. ಅವರು ಸುಮ್ಮನೆ
ಸುಮ್ಮನಿರಪ್ಪ ಇವಾಗ ಹಾಕಿದ್ದೀವಿ ಅಂದರೂ ಕೇಳಲ್ಲ, ಆ ಥರ ಮಾಡ್ತಿರ್ತಾನೆ. ಸೊ ಅವ್ನಿಗೆ ಎಷ್ಟು ಹೇಳಿದ್ರು ಇಲ್ಲಮ್ಮ ಏನೂ ಆಗಲ್ಲ ಸುಮ್ಮನಿರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಮಗೂ ಅವ್ನು ಮಾಡೋದು ನೋಡಿ ಮತ್ತು ನಮಗೂ ಬೇಡ ಬಿಡು ಅನ್ನೋದಕ್ಕೂ ಬೇಜಾರಾಗುತ್ತೆ. ಹಂಗೆ ಯಾವ್ದಾನ ಒಂದು ಮರಿ ಎಲ್ಲಿಗಾದ್ರೂ ಹೋಗಂಗಿಲ್ಲ, ಅದನ್ನ ಹೋಗಿ ಆಗಲೇ ಎಳ್ಕೊಂಬಂದು ಅವ್ರ ಅಮ್ಮನ ಹತ್ರ ಇದೇ ಅವ್ರ ಅಮ್ಮ, ಇದೇ ಕುರಿ, ಇದೇ ಮೇಕೆ ಅವ್ರ ಮರಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಾನೆ. ಅಷ್ಟೊಂದು ಮೇಕೆ ಇದ್ದಾವೆ, ಅಮ್ಮ ಇದ್ರ ಮರಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ. ನನಗೆ ನಗು ಬರುತ್ತೆ ಆ ಥರ ಅವನು. ಸೊ ನಮ್ಮ ನಾದಿನಿಯವರು ಕುರಿ ಮರಿ ಎಲ್ಲ ಹೊಡ್ಕೊಂಡೋಗಿ ಯೋಗೀಶಂಗೆ ಬಿಟ್ಟು ಬರ್ತೀವಿ ಅಂತ ಹೇಳಿ ಕರ್ಕೊಂಡೋದ್ರು. ನೋಡಿ ಮಧ್ಯಾಹ್ನ ಆಗಿದೆ, ಆಲ್ರೆಡಿ ತುಂಬ ಮೋಡ ಆಗಿದೆ, ಮಳೆ ಕೂಡ ಬರ್ತಿತ್ತು. 12 ಗಂಟೆಗೆಲ್ಲ ಬಿಸಿಲು ಇತ್ತು, ಹಾಗೆ ನೋಡಿ ಹಿಂದೆನೇ ಮೋಡ ಎಲ್ಲ ಆಯಿತು, ಮಳೆ ಕೂಡ ಬರ್ತಿತ್ತು. ಸೊ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಅಂದರೆ ಚಿಕ್ಕದಾಗಿ ಮಳೆ ಬರ್ತಿತ್ತಲ್ಲ, ನಾವು ಕೂಡ ಅಲ್ಲೇ ಹೊರಗಡೆ ಎಲ್ಲ ಕುತ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ಸೊ ಊರಿಗೆ ಹೋಗೋಣ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮಳೆ ಸ್ವಲ್ಪ ಕಡಿಮೆ ಆಯಿತು, ನಾವು ಕೂಡ ಹೊರಟ್ವಿ. ಮತ್ತು ನಾಳೆ ಸ್ಕೂಲ್ ಇದೆ ಮಗುಗೆ ಅಂತ ಹೇಳ್ಬಿಟ್ಟು ಅರ್ಚನಾ ವಿಳೆದೆಲೆ ಮತ್ತು ನಿಂಬೆಹಣ್ಣು ಎಲ್ಲ ಕಿತ್ಕೊಂಬಂದು ಕೊಟ್ಟಿದ್ದಾಳೆ. ಮತ್ತು ಹಾಲು ಎಲ್ಲ ಕೊಟ್ಟರು, ಅದನ್ನೆಲ್ಲ ತೊಗೊಂಡು ನಾವು ಕೂಡ ಹೊರಟಿದ್ದೀವಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್.